ನಿಮ್ಮ ಪ್ರಜ್ವಲ್ ಬೇಟ ನನ್ನ ಮಗಳು ಮೋನಿಶಾಗೆ ತಲೆ ಕೆಡಿಸ್ಬಿಟ್ಟಿದ್ದಾನೆ. ನಮ್ಮ ಲಡ್ಕಿ ಅವನ ಜೊತೆ ಸುತ್ತಾಡ್ಕೊಂಡು 2 ತಿಂಗಳಿನಿಂದ ಕಾಲೇಜ್ ಕಡೆ ಮೊಗ್ಗ ಹಾಕಿಲ್ಲ. ಅದಕ್ಕೆ ಅವಳಿಗೆ ಈ ವರ್ಷ ಮದುವೆ ಮಾಡಿಬಿಡ್ತೀವಿ. ನಮ್ಮ ಕಡೆ ಹುಡುಗನನ್ನು ನಿಶ್ಚಯ ಮಾಡಿದ್ದೀವಿ ಆತ ಹೇಳಿದಾಗ ಗೋವಿಂದ ಬಿಗುವಿನಿಂದ, ಸರಿ, ನಿಮ್ಮ ಮಗಳ ಮದುವೆ ಮಾಡೋದು ನಿಮ್ಮಿಷ್ಟ, ಅದಕ್ಕೆ ನಮ್ಮನೆವರೆಗೂ ನೀವು ಬರೋ ಅಗತ್ಯವೇನು ಎಂದಾಗ ಆತ ಬಿರುಸಾಗಿ ಉತ್ತರಿಸಿದ. ಅಗತ್ಯ ಇರೋದ್ರಿಂದಲೇ ನಮಗೆ ಇಷ್ಟ ಇಲ್ದಿದ್ರೂ ಇಲ್ಲಿಗೆ ಬಂದಿರೋದು. ನಿಮ್ಮ ಮಗ ಇನ್ಮೇಲೆ ನನ್ನ ಮಗಳ ತಂಟೆಗೆ ಬಾರದ ಹಾಗೆ ನೀವು ನೋಡ್ಕೊಳ್ಬೇಕು. ಅವಳ ಶಾದಿ ದಿನ ಅವನೇನಾದರೂ ಗಲಾಟೆ ನಕಾರ ಮಾಡಬಾರ್ದು. ಆ ಜವಾಬ್ದಾರಿ ನಿಮಗೆ ಸೇರಿದ್ದು ಅಂತ ಹೇಳೋಕೆ ಬಂದಿದ್ದೀವಿ. ಅವರ ಮಾತು ಕೇಳಿ ಗೋವಿಂದನ ಮುಖ ವಿವರಣವಾಯಿತು. ಅವರ ಏರುದನಿಯನ್ನು ಕೇಳಿಸ್ಕೊಂಡಿದ್ದ ವೈಶಾಲಿ ಅವರ ಸಂಭಾಷಣೆಯಲ್ಲಿ ತಾನು ಪ್ರವೇಶಿಸಿದ್ಲು. ಮೊದಲು ನಿಮ್ಮ ಹುಡುಗಿನ ಕಂಟ್ರೋಲ್ನಲ್ಲಿ ಇಟ್ಕೊಳ್ರಿ. ನಿಮ್ಮ ಮಗಳನ್ನು ನನ್ನ ಮಗನ ಹಿಂದೆ ಬಿಟ್ಟು ಈಗ ಅವನನ್ನು ಮನೆಯಲ್ಲಿ ಕಟ್ಟ ಹಾಕ್ಕೊಂಡಿರಿ ಅಂತ ಹೇಳೋಕೆ ಬಂದಿದ್ದೀರಾ? ಅಷ್ಟು ಮರ್ಯಾದಸ್ರಾಗಿದ್ರೆ ನಿಮ್ಮ ಮಗಳನ್ನು ನೀವು ಹದ್ಬಸ್ನಲ್ಲಿ ಇಟ್ಕೊಳ್ಬೇಕಿತ್ತು. ಗಂಡಸರ ತಾಳ್ಮೆ ಈಗ ಸಡಿಲಗೊಂಡು. ಅರೆ, ಆ ಬೀಚ್ ಮೇ ಬಾತ್ ಬೋಲಿಯೇ. ನೀವು ಮಧ್ಯದಲ್ಲಿ ಸುಮ್ಮನೆ ಮಾತನಾಡಬೇಡಿಯಮ್ಮ. ನಿಮ್ಮ ಹುಡುಗ ನಮ್ಮ ಬೇಟಿ ಮೋನಿಶಾನ ಏನಂತ ಹೆದರಿಸಿದ್ದಾನೆ ಗೊತ್ತಾ? ಅವಳೇನಾದರೂ ಬೇರೆ ಹುಡುಗನ ಮದುವೆ ಆದರೆ ಅವಳನ್ನು ಕೊಲೆ ಮಾಡ್ತಾನಂತೆ. ನಾವು ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಅವಳನ್ನು ಮದುವೆ ನಡೆಸ್ಬೋದಾಗಿತ್ತು. ಆದರೆ ನೀವು ಮರ್ಯಾದಸ್ರು ಅಂತ ಗೌರವ ಕೊಟ್ಟು ನಿಮ್ಮ ಮನೆಗೆ ಬಂದಿದ್ದೀವಿ. ನಿಮ್ಮ ಮಗನಿಂದ ನನ್ನ ಮಗಳ ಕೂದಲು ಕೊಂಕಿದ್ರು ನಾವು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗತ್ತೆ. ನನ್ನ ಮಗ ಅಂಥವನಲ್ಲ. ನೀವೇ ಸುಳ್ಳು ಆಪಾದನೆ ಹೊರಿಸ್ತಾ ಇದ್ದೀರಿ. ನಮ್ಮ ಪ್ರಜ್ವಲ್ ಹಾಗೆಲ್ಲ ಮಾಡಿದಾನೆ ಅಂತ ನಿಮ್ಮ ಹತ್ರ ಸಾಕ್ಷಿ ಇದೆಯಾ? ವೈಶಾಲಿಯ ವಾದ ಮಾಡಲು ಯತ್ನಿಸಿದಾಗ ಇಬ್ಬರು ದುರ್ದಾನ ತೆಗೆದುಕೊಂಡವರಂತೆ ಎದ್ರು. ಸಬೂತ್ ಕೇಳ್ತಿದ್ದೀರಾ? ನಿಮ್ಮ ಮಗ ನಮ್ಮ ಮೋನಿಶಾಗೆ ವಾರಕ್ಕೆ 4 ಲವ್ ಲೆಟರ್ ಬರೆದಿದ್ದಾನೆ. ಮೊನ್ನೆ ಅವಳನ್ನು ಕೊಲೆ ಮಾಡಿಬಿಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿ ಒಂದು ಕಾಗದ ಬರೆದಿದ್ದಾನೆ. ಅದು ನಮ್ಮ ಹತ್ರ ಭದ್ರವಾಗಿದೆ. ಬನ್ನಿ ಪಿತಾಜಿ, ಅವರ ಹತ್ರ ಮಾತನಾಡೋ ಬದಲು ನಾವು ನೇರವಾಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರೆ ಚೆನ್ನಾಗಿತ್ತು. ಪ್ರಜ್ವಲ್ಗಿಂತ ದೊಡ್ಡವನಾಗಿ ಕಾಣ್ತಿದ್ದ ಇನ್ನೊಬ್ಬ ಆ ಮಧ್ಯ ವಯಸ್ಸಿನವರಿಗೆ ತಮ್ಮ ಭಾಷೆಯಲ್ಲಿ ಹೇಳಿ ಕರೆದೊಯ್ದಾಗ ಎಲ್ಲರೂ ಗರ ಬಡಿದವರಂತೆ ನಿಂತಿದ್ರು. ಗೋವಿಂದನಿಗೆ ಸುಧಾರಿಸಿಕೊಳ್ಳಲು ಕೊಂಚ ಸಮಯವೇ ಬೇಕಾಯಿತು. ಆ ವಾರವೆಲ್ಲ ಅವನಿಗೆ ಬಹಳ ಕಾರ್ಯ ಒತ್ತಡವಿದ್ದಿದ್ದರಿಂದ ಆ ದಿನ ಭಾನುವಾರವಾದರೂ ಆರಾಮವಾಗಿ ವಿಶ್ರಾಂತಿ ತೆಗೆದುಕೊಳ್ಬೇಕೆಂದು ತನ್ನ ಮೊಬೈಲ್ ಫೋನನ್ನು ಆಫ್ ಮಾಡಿ ಮನೆಯಲ್ಲಿದ್ದನು. ಈಗ ನೆಮ್ಮದಿಯೇ ಕದಡ್ ಹೋಗಿರುವಾಗ ನಿದ್ದೆ ಎಲ್ಲಿ ಬರಬೇಕು? ಅವನಿಂದ ನಮ್ಮ ಮಾನ ಮರ್ಯಾದೆ 3 ಕಾಸಿಗೆ ಹರಾಜಾಯ್ತಲ್ಲೇ ವೈಶಾಲಿ. ಇಂಥ ಮನೆ ಹಾಳ ಅದು ಹೇಗೆ ನಿನ್ನ ಹೊಟ್ಟೆನಲ್ಲಿ ಹುಟ್ಟಿದ್ನೋ? ಇನ್ನು ಈಗ ತಾನೇ ಮೀಸೆ ಬರ್ತಿದೆ. ಆಗಲೇ ಯಾವಳನ್ನೋ ಪ್ರೀತಿಸ್ತಿದ್ದಾನಂತೆ. ಮದುವೆಯಾಗದಿದ್ರೆ ಅವಳನ್ನು ಕೊಲೆ ಮಾಡ್ತಾನಂತೆ. ಇನ್ನು ನೀನು ಸೊಸೆಗಾಗಿ ಆರ್ತಿ ನೀರು ಸಿದ್ಧ ಮಾಡಿಕೊಂಡು ಕಾದಿರು ಎಂದವನು ರೇಗಿದಾಗ ವೈಶಾಲಿಯು ಕೆರಳಿದ್ಲು. ಸಾಕ್ರಿ, ತಪ್ಪೆಲ್ಲ ನನ್ನ ಮೇಲೆ ಯಾಕೆ ಹೊರಿಸ್ತೀರ? ನಾನು ನಿಮ್ಮ ಹೆಂಡತಿಯಾದ್ರಿಂದ ಆ ಹಾಳಾದವನು ನನ್ನ ಹೊಟ್ಟೆಲಿ ಹುಟ್ಟಿದ್ದು. ಅದರಲ್ಲಿ ನಂದೇನು ತಪ್ಪು? ಓಹೋ, ವಯಸ್ಸಿಗೆ ಬಂದ ಮಗನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋಕೆ ಆಗದೆ ಇರೋರು ಹೆಂಡತಿ ಮೇಲೆ ಹುಲಿ ಹಾಗೆ ಹಾರು ಬೀಳ್ತಾರೆ ಎಂದು ಬುಸುಗುಟ್ಟಿದ್ಲು. ಗೋಪಾಲ ಮುಂದೆ ಬಂದು ಮಧ್ಯಸ್ಥಿಕೆ ವಹಿಸದಿದ್ರೆ ಇಬ್ಬರಿಗೂ ದೊಡ್ಡ ಜಗಳವೇ ನಡೆದು ಹೋಗ್ತಿತ್ತು. ಸುಮ್ಮನೆ ಕೆಲ್ಸಕ್ಕೆ ಬಾರದ ಚರ್ಚೆ ಮಾಡಿ ಯಾಕೆ ಜಗಳ ಆಡ್ತೀರಿ? ಪ್ರಜ್ವಲ್ ಮನೆಗೆ ಬಂದ ಮೇಲೆ ನಿಧಾನವಾಗಿ ಕೂರಿಸ್ಕೊಂಡು ಬುದ್ಧಿ ಹೇಳಿ. ಓದೋ ವಯಸ್ಸಿನಲ್ಲಿ ಇಂಥ ಚಟಗಳಿಗೆ ಬೀಳೋದು ಒಳ್ಳೆಯದಲ್ಲ. ಅದಕ್ಕೆ ಸ್ಕೂಲ್ ಕಾಲೇಜ್ಗೆ ಹುಡುಗಿಯರಿಗೆ ಒಳ್ಳೆಯ ಸ್ನೇಹಿತರು ಇರೋದು ತುಂಬ ಮುಖ್ಯ ಎಂದು ಇಬ್ಬರನ್ನು ಸಮಾಧಾನ ಮಾಡುವ ಹೊತ್ತಿಗೆ ಅವನಿಗೆ ಸಾಕಾಗಿ ಹೋಯಿತು. ಭಾನುವಾರ ಮಧ್ಯಾಹ್ನ ಯಾರ ಮನಸ್ಸಿಗೂ ನೆಮ್ಮದಿ ಇರಲಿಲ್ಲ. ಪ್ರಜ್ವಲ್ ಮನೆಗೆ ಬಂದಾಗ ರಾತ್ರಿ 12 ಆಗಿತ್ತು. ಗೋವಿಂದ ವೈಶಾಲಿ ಅವನಿಗಾಗಿ ಕಾಯುತ್ತಾ ಹಜಾರದಲ್ಲಿ ಕುಳಿತಿದ್ರು. ಉಳಿದವರು ಅವರವರ ರೂಮ್ನಲ್ಲಿದ್ದರು. ಯಾರೊಬ್ಬರಿಗೂ ಕಣ್ಣಿಗೆ ನಿದ್ದೆ ಹತ್ತಿರಲಿಲ್ಲ. ಎಲ್ಲ ಹಾಳಾಗಿ ಹೋಗಿದ್ಯೋ ರಾಸ್ಕಲ್, ಮನೆಗೆ ಬರೋ ಹೊತ್ತಾಯ್ದು. ಯಾವಳ ಜೊತೆ ಬೀದಿ ಅಲೆತ್ಕೊಂಡು ಹೋಗಿದ್ಯೋ? ಗೋವಿಂದ ಅಬ್ಬರಿಸ್ತಿದ್ದಂತೆ ವೈಶಾಲಿ ಅವನತ್ತ ಧಾವಿಸಿ ಅವನ ತಲೆ ಕೂದಲು ಜಗ್ಗಿಸಿ ಕೆನ್ನೆಗೆ 4-6 ಏಟ್ ಪಟಪಟನೆ ಬಾರಿಸಿ ಬಿಟ್ಲು. ಆ ಮನುಷ್ಯ ಅನ್ನೋಳು ಯಾವಳು? ಅವಳ ಮನೆಯವರು ಈ ಮನೆ ಬಾಗಿಲ್ವರೆಗೂ ಬಂದು ಗಲಾಟೆ ಮಾಡೋ ಹಾಗೆ ಮಾಡ್ತೀಯಾ?
ಅವಳನ್ನು ಕೊಲೆ ಬೇರೆ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ಯಂತೆ. ಯಾಕೆ ಹುಟ್ಟಿದ್ಯೋ ನನ್ನ ಹೊಟ್ಟೆಲಿ? ನೀನು ಸತ್ತಾದರೂ ಹೋದರೆ ನಾನು ಎಷ್ಟೋ ನೆಮ್ಮದಿಯಾಗಿರ್ತೀನಿ. ಮಾತಿಗೊಂದು ಏಟು ವೈಶಾಲಿಯ ಕೈ ಬಳೆ ತಗುಲಿ ಪ್ರಜ್ವಲ್ನ ಕೆನ್ನೆಯ ಮೇಲೆ ಗಾಯವಾಗಿದ್ದನ್ನು ಕಂಡು ಸುಮತಿ ಅವಳ ಕೈಗಳನ್ನು ತಡೆದ್ಲು. ವೈಶಾಲಿ, ನೀವು ಮಾಡ್ತಾ ಇರೋದು ಸರಿಯಲ್ಲ, ಬಿಡಿ ಅವನ್ನ. ತಾಯಿಯಾಗಿ ಅವನನ್ನು ದಂಡಿಸೋ ಅಧಿಕಾರ ನನಗಿದೆ. ನೀವೆಲ್ಲ ಇಲ್ಲಿ ಬಂದು ನಿಂತ್ಕೊಂಡು ತಮಾಷೆ ನೋಡ್ತಿದ್ದೀರಾ? ನಿಮ್ಮ ಪಾಡಿಗೆ ನೀವು ಹೊಳಗೋಗಿ. ವೈಶಾಲಿ ಅಬ್ಬರಿಸಿದಾಗ ಸುಮತಿ ತಾಳ್ಮೆ ಕಳೆದುಕೊಳ್ಳಿಲ್ಲ. ಪ್ರಜ್ಜು ತಪ್ಪು ಮಾಡಿದಾನೆ ನಿಜ, ಆದರೆ ಮೊಕ್ಕ ಮೂತಿ ನೋಡದೆ ಹೊಡಿತಿದ್ದೀರಲ್ಲ, ಅವನ ಜೀವಕ್ಕೇನಾದರೂ ಅಪಾಯವಾದರೆ? ವೈಶಾಲಿ ಹಲ್ಮುಡಿ ಕಚ್ಚಿ ರೇಗಿದ್ಲು. ಸಾಯ್ಲಿ ಬಿಡು, ಇಂಥವನು ಸತ್ರೆ ಭೂಮಿ ಭಾರ ಕಡಿಮೆ ಆಗತ್ತೆ. ಪ್ರಜ್ವಲ್ ಮೌನವಾಗಿದ್ರೂ ಅವನ ಆದುರುತ್ತಿದ್ದ ತುಟಿಗಳು, ಕಿಡಿಕಾರ್ತಿದ್ದ ಕಣ್ಗಳು, ಕೆಂಪೇರಿದ ಮುಖ ಅವನು ಒಳಗೆ ಹುರಿಯುತ್ತಿರುವನೆಂದು ಸ್ಪಷ್ಟವಾಗಿ ಪಡಿಸ್ತಿತ್ತು. ನಾಳೆಯಿಂದ ಮರ್ಯಾದೆಯಾಗಿ ಕಾಲೇಜಿನ ಪಾಠಗಳ ಕಡೆ ಗಮನ ಕೊಡು. ನಾಳೆ ಯಾವ ಮನುಷ್ಯನು ಬಂದು ನಿನ್ನ ಪರೀಕ್ಷೆಯಲ್ಲಿ ನಿನ್ನ ಪರವಾಗಿ ಬರೆಯಲ್ಲ, ತಿಳ್ಕೊ. ಈ ವಯಸ್ಸಿಗೆ ಹುಡುಗಿಯರ ಹುಚ್ಚು ಇಡಿಸ್ಕೊಂಡ್ರೆ ಕೆಟ್ಟು ಕೆರ ಹಿಡಿತೀಯ. ನಾನು ಹೇಳಿದ್ದು ಗೊತ್ತಾಯ್ತಾ? ಗೋವಿಂದ ಗಡುಸಾಗಿ ಕೇಳಿದಾಗ ಪ್ರಜ್ವಲ್ ಬಾಯಿ ಬಿಡಲಿಲ್ಲ. ಸ್ಕೌಂಡ್ರಲ್, ಬಾಯಿ ಬಿಡೋಕ್ಕಾಗಲ್ವಾ? ಗೋವಿಂದ ಸಹನೆ ಮೀರಿ ರೇಗಿದಾಗ ಗೋಪಾಲ ಅವನನ್ನು ತಡೆದ. ಸುಮ್ಮನೆ ಕೂಗಾಡಿ BP ಏರಿಸ್ಕೋಬೇಡ ಗೋವಿಂದಣ್ಣ. ನೀನು ಒಂದ್ಸಲ ಹೇಳಿದ್ಯಲ್ಲ, ಅರ್ಥ ಮಾಡ್ಕೊಳ್ತಾನೆ ಬಿಡು. ಮಿತಿ ಮೀರಿ ವಯಸ್ಸಿಗೆ ಬಂದ ಹುಡುಗರನ್ನು ದಂಡಿಸೋದು ಒಳ್ಳೆಯದಲ್ಲ. ಪ್ರಜ್ವಲ್ ಯಾರೊಡನೆಯೂ ಮಾತನಾಡದೆ ರೂಮನೊಳಗೋಗಿ ಮನೆಯೆಲ್ಲ ಅದರುವಂತೆ ದಡಾರನೆ ಬಾಗಿಲು ಹಾಕೊಂಡಾಗ ವೈಶಾಲಿಯ ಕೋಪ, ಆವೇಶವೆಲ್ಲ ಕಣ್ಣೀರಿನ ರೂಪದಲ್ಲಿ ಹರಿಯಿತು. ಗೋವಿಂದ ಅವಳ ಭುಜ ಬಳಸಿ ಸಂತೈಸುತ್ತಾ, ನೀನ್ ಅತ್ರೆ ಏನು ಪ್ರಯೋಜನ ವೈಶಾಲಿ? ಅವನು ನಮ್ಮ ಜೊತೆ ಇಲ್ಲಿದ್ರೆ ಓದು ಬರೆದು ಮಾಡಲ್ಲ. ಬೇರೆ ಊರಿನಲ್ಲಿ ಹಾಸ್ಟೆಲ್ಗೆ ಹಾಕ್ಬಿಡೋಣ. ಒಳ್ಳೆ ಫ್ರೆಂಡ್ ಸಿಕ್ಕರೆ ಅವನು ಸುಧಾರಿಸ್ಬೋದು ಎಂದಾಗ ವೈಶಾಲಿ ಬಿಕ್ಕದ್ಲು. ಇಲ್ಲ ಗೋವಿಂದ್, ಬೇರೆ ಕಡೆ ಹೋದರೆ ಅವನು ಇದ್ದಿದ್ದು ಕೆಟ್ಟು ಹೋಗ್ತಾನೆ. ಇಲ್ಲಾದರೆ ಮನೆಯವರ ಭಯ ಇರುತ್ತೆ. ಇಂಥ ಅಯೋಗ್ಯ ಮಗನ ಬಗ್ಗೆ ನಾವಿಬ್ರು ಮೂರ್ಖರ ಹಾಗೆ ಎಂತೆಂಥ ಕನಸುಗಳನ್ನು ಕಟ್ಕೊಂಡಿದ್ವಿ. ಹಾಳಾದವನು ಎಲ್ಲ ನೆಲಸಮ ಮಾಡಿಬಿಟ್ಟ. ವೈಶಾಲಿ, ನಿನಗೂ ಇತ್ತೀಚೆಗೆ BP ಜಾಸ್ತಿ ಇದೆ ಅಂತ ನಾನು ಹೇಳಿದ್ದು ಮರೆತು ಹೋಯ್ತಾ? ಕಂಟ್ರೋಲ್ ಯುವರ್ ಸೆಲ್ಫ್. ನಾವಿಬ್ರು ಒಬ್ಬರಿಗೊಬ್ಬರು ಇದ್ದೀವಲ್ವೇ? ಅವನು ಗಂಡು ಹುಡುಗ, ಹೇಗೋ ತನ್ನ ಭವಿಷ್ಯ ನೋಡ್ಕೊಳ್ತಾನೆ, ಬಿಡು. ಸದ್ಯ ಅವನು ಹೆಣ್ಣಾಗಿ ಹುಟ್ಟಿ ನಮ್ಮ ಮಾನ ಮಾರ್ಕೆಟ್ಗೆ ತಂದು 3 ಕಾಸಿಗೆ ಹರಾಜು ಆಗಲಿಲ್ವಲ್ಲ, ಅಷ್ಟಕ್ಕೆ ಸಮಾಧಾನ ಪಡೋಣ. ಅವರು ಪರಸ್ಪರ ಸಾಂತ್ವನ ಹೇಳ್ಕೊಳ್ಳಲೆಂದೇ ಸುಮತಿ ಸದ್ದು ಮಾಡದೆ ಒಳಗೆ ನಡೆದ್ಲು. ಸಾತ್ವಿಕ್ ಓದಲು ಪುಸ್ತಕ ತೆರೆದಿಟ್ಕೊಂಡ್ರು ಅದರಲ್ಲಿ ಮನಸ್ಸಾಗಲಿಲ್ಲ. ಮಕ್ಕಳ ಬಗ್ಗೆ ಹೆತ್ತವರು ಕನಸು ಕಟ್ಕೊಳ್ಳೋದೇನೋ ಸಹಜ, ಆದರೆ ಅದನ್ನು ನಿಜ ಜೀವನಕ್ಕೆ ಅಳವಡಿಸ್ಕೊಳ್ಳಲು ತಂದೆ ತಾಯಿ ಎಷ್ಟರ ಮಟ್ಟಿಗೆ ಬೆಂಬಲವಾಗಿದ್ರು? ಸಾಧ್ವಿ, ನೀನಿನ್ನು ವಿದ್ಯಾರ್ಥಿ. ಮನೆಯಲ್ಲಿ ನಡೆಯೋ ರಾಧಾಂತಕ್ಕೆ ತಲೆ ಕೆಡಿಸ್ಕೊಳ್ಳದೆ ನೀನು ಓದಿನ ಕಡೆ ಗಮನ ಹರಿಸು. ಗೋಪಾಲ ಆಜ್ಞಾಪಿಸಿದಾಗ ಸಾತ್ವಿಕ್ ಮತ್ತೆ ಪುಸ್ತಕದತ್ತ ತಿರುಗಿದ. ಆದರೆ ಅವನ ಮನಸ್ಸಿನ ತುಂಬ ಪ್ರಜ್ವಲ್ ತುಂಬಿಕೊಂಡಿದ್ದ. ಚಿಕ್ಕಂದಿನಿಂದ ಅವನಿಗೆ ಹಣದ ಲಾಲಾಸೆ ತೋರಿಸಿದ್ರಿಂದ ಅವನು ರಕ್ತದ ರುಚಿ ಕಂಡು ಹುಲಿಯಂತೆ ಹಣದ ಮದದಿಂದಲೇ ಬೆಳೆದಿದ್ದ. ಹಣದ ಜೊತೆ ಕೊಂಚ ಪ್ರೀತಿ, ವಾತ್ಸಲ್ಯ, ಜವಾಬ್ದಾರಿ, ಹೊಣೆಗಾರಿಕೆಯನ್ನು ಅವನಿಗೆ ಕೊಟ್ಟಿದ್ರೆ ಅವನಿಷ್ಟು ನಿರಂಕುಶವಾಗಿ ನಿಲ್ತಿರಲಿಲ್ಲ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ. ನೀರು ಬಿಟ್ಟ ಹೆಮ್ಮರವಾಗಿ ಬೆಳೆದು ನಿಂತ ಮರವನ್ನು ಬಳ್ಳಿಯಾಗಿ ಬಾಗಿಸಲು ಸಾಧ್ಯವಿಲ್ಲ ಎಂಬ ಹತಾಶಭಾವ ವೈಶಾಲಿ ದೊಡ್ಡಮ್ಮನನ್ನು ಇತ್ತೀಚೆಗೆ ಹಣ್ಣು ಮಾಡಿತು. ತನ್ನ ನಿರಾಶೆಯೆಲ್ಲವನ್ನು ಕೋಪ, ರೋಷದ ಮೂಲಕ ತೀರಿಸ್ಕೊಳ್ತಿದ್ಲು. ಇನ್ನು ಗೋವಿಂದ ದೊಡ್ಡಪ್ಪ ತಾವು ಸಂಪಾದಿಸೋದೇ ಮಗನ ಮೋಜಿಗಾಗಿ ಎಂಬ ಅಹಂಕಾರ ಅವರಿಗೆ ತಲೆಯಿಂದ ಕಾಲಿನವರೆಗೂ ತುಂಬಿತ್ತು. ಮಗ ಕೇಳಿದಷ್ಟು ಹಣ ಕೊಡೋದು ಮಾತ್ರ ಅವರು ತಂದೆಯಾಗಿ ಮಾಡ್ತಿದ್ದ ಕರ್ತವ್ಯ. ದುಡ್ಡು ಬಿಸಾಕಿದ್ರೆ ಡಿಗ್ರಿ ಸಂಪಾದಿಸ್ಬೋದೆಂಬ ದಿಮಾಕು ತೋರ್ತಿರ್ಲಿಲ್ವೇ? ಸಾತ್ವಿಕನಿಗೆ ಶಾಲೆಯಲ್ಲಿ ಅವನಿಗೆ ಹೇಳ್ಕೊಟ್ಟಿದ್ದ ಉಪನಿಷದ್ ವಾಕ್ಯ ಮನದಲ್ಲಿ ಇಂದು ಹಸಿರಾಗಿತ್ತು. ಅಸತೋಮ ಸದ್ಗಮಯ, ಅಧರ್ಮದಿಂದ ಧರ್ಮದ ಕಡೆಗೆ ಹೋಗೋಣ. ತಮಸೋಮ ಜ್ಯೋತಿರ್ಗಮಯ, ಕತ್ತಲಿನಿಂದ ಬೆಳಕಿನಡೆಗೆ ನಡೆಯೋಣ. ಮೃತ್ಯೋಮ ಅಮೃತಂಗಮಯ, ಮೃತ್ಯುವಿನಿಂದ ಪಾರಾಗಿ ಅಮೃತತ್ವ ಪಡೆಯೋಣ.
ಎಷ್ಟು ಅರ್ಥಗರ್ಭಿತ. ಅಜ್ಞಾನ ಅಹಂಕಾರವೆಂಬ ಅಂಧಕಾರ ಅಡಗಿಸಲು ಧರ್ಮ ಸತ್ಯ ನಿಷ್ಠೆಯೇ ಉಸಿರಾಗಬೇಕೆಂದು ತಂದೆ ತಾಯಿ ಸಾತ್ವಿಕನಿಗೆ ತೋರಿಸ್ಕೊಟ್ಟಿದ್ರು. ಅವರ ಆದರ್ಶವೆಂಬ ಏಣಿಯ ಸಹಾಯದಿಂದಲೇ ಅವನ ಮೇಲೇರಲು ಪ್ರಯತ್ನಿಸುತ್ತಿದ್ದ. ಪ್ರಜ್ವಲ್, ಸಾತ್ವಿಕ್ ಇಬ್ಬರು ಒಂದೇ ಮರದ ಹೂಗಳಾದರೂ ಎಷ್ಟು ಅಂತರ. ಒಂದು ಉತ್ತರ ಧ್ರುವ, ಮತ್ತೊಂದು ದಕ್ಷಿಣ ಧ್ರುವ. ಬೆಳಗ್ಗೆ ಆಗೋ ಅಷ್ಟರಲ್ಲಿ ಪ್ರಜ್ವಲ್ ಬಟ್ಟೆ ಬರಿ ಜೋಡಿಸ್ಕೊಂಡು ಮನೆ ಬಿಟ್ಟು ಹೋಗಿದ್ದ. ಅವನ ರೂಮಿನ ತುಂಬ ಸಾಮಾನುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿದ್ದವು. ಗೋವಿಂದ ಹಾಗೂ ವೈಶಾಲಿಯರ ಮದುವೆ ಫೋಟೋಗಳು ಚೂರು ಚೂರಾಗಿ ಹರಡಿ ನೆಲದ ಮೇಲೆ ಬಿದ್ದಿದ್ದವು. ಶುಭ ಮುಹೂರ್ತದಲ್ಲಿ ತೆಗೆದ ಭಾವಚಿತ್ರಗಳನ್ನು ಈ ರೀತಿ ವಿರೂಪಗೊಳಿಸಿದ ಪ್ರಜ್ವಲ್ನ ವಿಕೃತ ಮನಸ್ಸಿನ ಬಗ್ಗೆ ಎಲ್ಲರಿಗೂ ತುಂಬ ಬೇಸರವಾಯಿತು. ನನ್ನ ಮಗನೇನಾದರೂ ಇಂಥ ಕೆಲಸ ಮಾಡಿದರೆ ಅವನನ್ನೇ ಕತ್ತರಿಸಿ ತುಂಡು ತುಂಡು ಮಾಡಿಬಿಡ್ತಿದ್ದೆ. ಗೋಪಾಲ ಕೋಪದಿಂದ ಬುಸ್ಕೊಟ್ಟಿದ್ದ. ತನ್ನ ಅಣ್ಣ ಅತ್ತಿಗೆಯರ ಪ್ರತಿನಿಧಿಯಂತಿದ್ದ ಚಿತ್ರಗಳಿಗಾದ ಗತಿ ಕಂಡು ಅವನಿಗೆ ಕೋಪ ಹುಕ್ಕಿ ಬಂದು ಸಂಕಟವಾಯಿತು. ಗೋವಿಂದ ಜಿಗುಪ್ಸೆಯಿಂದ ಹಣೆ ಚಚ್ಕೊಂಡ. ಇಂಥ ಮಗನಿಗೆ ಜನ್ಮ ನೀಡೋ ಬದಲಾಗಿ ನಾನು ಬಂಜಿಯಾಗಿದ್ರೆ ಚೆನ್ನಾಗಿ ಇರ್ತು. ವೈಶಾಲಿ ಕಣ್ಣೀರಿಟ್ಟಾಗ ಸುಮತಿ ಅವಳನ್ನು ಹೆಗಲಿಗೆ ಒರಗಿಸ್ಕೊಂಡು ಸಮಾಧಾನ ಮಾಡಿದ್ಲು. ಅವನಿಗೆಲ್ಲ ಹೋಗಿದ್ದಾನೆ ಅಂತ ಪತ್ತೆ ಮಾಡಬೇಕು. ರೂಮ್ನಲ್ಲೇನಾದರೂ ಲೆಟ್ರ್ ಬರೆದಿಟ್ಟು ಹೋಗಿದ್ದಾನೋ ಏನೋ. ಎಲ್ಲರೂ ಪ್ರಜ್ವಲ್ನ ರೂಮಿನ ತಪಾಸಣೆ ನಡೆಸಿದ್ರು. ಅಟ್ಯಾಚ್ಡ್ ಬಾತ್ರೂಮ್ ಗೋಡೆಯ ಟೈಲ್ಸ್ ಮೇಲೆ ಸ್ಕೆಚ್ ಪೆನ್ನಿನಿಂದ ದೊಡ್ಡದಾಗಿ ಡ್ಯಾಡಿ, ಮಮ್ಮಿ, ಐ ಹೇಟ್ ಯು ಎಂದು ಬರೆದಿದ್ದನ್ನು ಕಂಡು ಎಲ್ಲರೂ ದಿಗ್ಭ್ರಾಂತರಾದರು. ಅದು ಬಿಟ್ಟರೆ ಅವನು ಎಲ್ಲಿ ಹೋದನೆಂಬ ಸುಳಿವೇ ತಿಳಿಯಲಿಲ್ಲ. ವೈಶಾಲಿ ಆತಂಕದಿಂದ ಆ ಹುಡುಗಿ ಮನುಷ್ಯನ್ನ ಕೊಂದು ಬಿಡ್ತೀನಿ ಅಂತೆಲ್ಲ ಹೆದರಿಸಿದ್ದಾರೆ. ಆಳಾದವನು ಅವಳನ್ನು ಕೊಲೆ ಮಾಡಿ ಏನೇನು ಅನಾಹುತ ಮಾಡಿದ್ದಾನೋ ಏನೋ, ಆಮೇಲೆ ಜೈಲಿಗೆ ಹೋಗ್ಬಿಟ್ನಾ ಎಂದಾಗ ಗೋವಿಂದ ಆರ್ಭಟಿಸುತ್ತಾ, ನಿನ್ನ ಮಗ ತಲೆ ಮೇಲೆ ಕಿರೀಟ ಇಡ್ತಾನೆ, ಉದ್ಧಾರ ಮಾಡ್ತಾನೆ ಅಂತ ಕುಣಿತಿದ್ದಲ್ಲ, ಈಗ ಅನುಭವಿಸು. ನಾನು ಅವನನ್ನು ಹುಡ್ಕೊಂಡು ಪೊಲೀಸ್ ಸ್ಟೇಷನ್ಗಳಿಗೆ ಅಲೆದಾಡೋದೊಂದು ಬಾಕಿ. ಆ ಬಾತ್ರೂಮಿನ ಗೋಡೆ ಮೇಲೆ ನಮ್ಮ ಗುಣಗಾನ ಮಾಡಿ ಹೋಗಿದ್ದಾನಲ್ಲ, ನೋಡಿ ಸಂತೋಷಪಡು. ನನಗೆ ಆಸ್ಪತ್ರೆಗಳಲ್ಲಿ ಪೇಷಂಟ್ಸ್ ಕಾಯ್ತಾ ಇರ್ತಾರೆ. ನಾನು ದುಡಿದು ಸಂಪಾದನೆ ಮಾಡದೆ ಮಗನನ್ನು ನಂಬ್ಕೊಂಡಿದ್ರೆ ಕೈಯಲ್ಲಿ ಭಿಕ್ಷಾ ಪಾತ್ರೆ ಹಿಡಿದು ಬೀದಿಯಲ್ಲಿ ನಿಲ್ಬೇಕಾಗತ್ತೆ ಎಂದು ಕಾರ್ ಹತ್ತಿ ಹೊರಟೋದ. ವೈಶಾಲಿ ಎಂದು ಅಳಲು ಆರಂಭಿಸಿದಾಗ ಗೋಪಾಲ ಗಂಟಲು ಸರಿಪಡಿಸ್ಕೊಂಡು, ಅವನ ಫ್ರೆಂಡ್ಸ್ ಮನೆ ಫೋನ್ ನಂಬರ್ಗಳಿದ್ರೆ ಕೊಡಿಯಮ್ಮ, ನಾನು ಅವನು ಎಲ್ಲಿದ್ದಾನೆ ಅಂತ ವಿಚಾರಿಸ್ತೀನಿ. ವೈಶಾಲಿಗೆ ಮಗನ ಗೆಳೆಯರ ಹೆಸರುಗಳು ಕೂಡ ತಿಳಿಯದು. ಸುಮತಿ ಅರ್ಧ ಗಂಟೆ ಅವನ ಮೇಜು ಮಂಚ ಹಾಸಿಗೆ ತಡಕಾಡಿದ ಮೇಲೆ 4-6 ಗೆಳೆಯರ ಹೆಸರು ಫೋನ್ ನಂಬರ್ ಸಿಕ್ತು. ಗೋಪಾಲ ಒಬ್ಬೊಬ್ಬರನ್ನಾಗಿ ಫೋನ್ ಮಾಡಿ ವಿಚಾರಿಸಿದಾಗ ಪ್ರಜ್ವಲ್ ಬಗ್ಗೆ ಏನೂ ತಿಳಿಯಲಿಲ್ಲ. ಇಲ್ಲ ಅಂಕಲ್, ಪ್ರಜ್ವಲ್ ನಮ್ಮನೆಗೆ ಬಂದಿಲ್ಲ. ಅವನೆಲ್ಲಿ ಹೋಗಿದ್ದಾನೋ ಗೊತ್ತಿಲ್ಲ ಅಂಕಲ್. ಅವನು ಇತ್ತೀಚೆಗೆ ಕಾಲೇಜಿಗೆ ಸರಿಯಾಗಿ ಬರೋದೇ ಇಲ್ಲ ಅಂಕಲ್. ಅವನ್ ನೋಡಿಯೇ 1 ತಿಂಗಳಾಗಿದೆ. ಇತ್ಯಾದಿ ಉತ್ತರಗಳು ಅವನ ಗೆಳೆಯರಿಂದ ಬಂದವು. ಕೊನೆಗೆ ಅಖಿಲೇಶ್ ಎಂಬ ಸ್ನೇಹಿತನಿಂದ ಗೋಪಾಲನಿಗೆ ಬೇಕಾದ ಮಾಹಿತಿ ಸಿಕ್ತು. ಅಂಕಲ್, ಪ್ರಜ್ವಲ್ ಮನೇಲಿಲ್ವಾ? ಇವತ್ತು ಅವನ ಗರ್ಲ್ ಫ್ರೆಂಡ್ಸ್ ಮನಿಷಾ ಪಟೇಲದು ನಿಶ್ಚಿತಾರ್ಥ ಇದೆ. ಅವಳಣ್ಣ ಮದನ್ ನಿನ್ನೆ ಪ್ರಜ್ವಲ್ನ ಹುಡ್ಕೊಂಡು ಬಂದಿದ್ದ. ಆ ಹುಡುಗ ನಿನ್ನೆ ಅವನ ತಂದೆ ಜೊತೆ ನಮ್ಮ ಮನೆಗೆ ಬಂದಿದ್ದ. ಏನಪ್ಪ ವಿಷಯ? ಗೋಪಾಲ ಆತಂಕದಿಂದ ಕೇಳ್ದ. ಪ್ರಜ್ವಲ್ಗೆ ಮನುಷ್ಯ ಮೇಲೆ ತುಂಬ ಕೋಪ ಬಂತು ಅಂಕಲ್. ಆ ಕೋಪದಲ್ಲಿ ಅವಳನ್ನು ಸಾಯಿಸ್ಬಿಡ್ತೀನಿ ಅಂತ ಹೆದರಿಸಿದ್ದ. ಅದಕ್ಕೆ ಅವಳಣ್ಣ ಮದನ್ ಬಂದು ಮನುಷ್ಯ ತಂಟೆಗೆ ಬಂದರೆ ನಿನ್ನ ಮೊಕ್ಕಗೆ ಆಸಿಡ್ ಎರಚಿಬಿಡ್ತೀನಿ ಅಂತ ಬೆದರಿಕೆ ಹಾಕಿದ್ದ. ಅದಕ್ಕೆ ಪ್ರಜ್ವಲ್ ಬೆಳಗ್ಗೆ ಮೈಸೂರು ಬಸ್ ಹತ್ತಿ ಹೊರಟೋದ. ಅಖಿಲೇಶ್ ಹೇಳಿದಾಗ ಗೋಪಾಲ ತಕ್ಷಣ ಮಾತನಾಡಲಿಲ್ಲ. ನಂತರ ನೀಲವಾಗಿ ಉಸಿರುಬಿಟ್ಟ. ಸರಿನಪ್ಪ, ಮೈಸೂರಿನಲ್ಲಿ ಯಾರ ಮನೆಗೆ ಹೋಗಿದ್ದಾನೆ? ಅಲ್ಲಿ ನಮಗ್ಯಾರೂ ಬಂಧು ಬಳಗ ಸ್ನೇಹಿತರಿಲ್ಲ. ಅಂಕಲ್, ಜಯಲಕ್ಷ್ಮೀಪುರಂನಲ್ಲಿ ಅವನ ಫ್ರೆಂಡ್ ಸುಬ್ಬು ಅಂತಿದ್ದಾನೆ. ಅವನ ಮನೆಗೆ ಹೋಗಿ ಮನಿಷಾ ಎಂಗೇಜ್ಮೆಂಟ್ ಮುಗಿದ ಮೇಲೆ ಬೆಂಗಳೂರಿಗೆ ವಾಪಸ್ ಬರ್ತೀನಿ ಅಂತ ಹೇಳ್ದ. ಆ ಸುಬ್ಬು ಅಡ್ರೆಸ್ ಇದ್ರೆ ಕೊಡ್ತೀಯಪ್ಪ? 1 ನಿಮಿಷ ನೋಡಿ ಹೇಳ್ತೀನಿ. ಅಖಿಲೇಶ್ ಅವನ ವಿಳಾಸ ಹುಡುಕಿ ಕೊಟ್ಟಾಗ ಗೋಪಾಲ್ ಸುಬ್ಬುವಿನ ಅಡ್ರೆಸ್ ತೆಗೆದುಕೊಂಡು ಮೈಸೂರಿಗೆ ಹೊರಟು ನಿಂತಾಗ ವೈಶಾಲಿ ಅವನತ್ತ ಕೃತಜ್ಞತೆಯ ನೋಟ ಬೀರಿದ್ಲು. ಸದ್ಯ ಮೊದಲು ಅವನನ್ನು ಮೈಸೂರಿನಿಂದ ಕರ್ಕೊಂಡು ಬಂದ್ಬಿಡಿ, ನಿಮಗೆ ಕೋಟಿ ಪುಣ್ಯ ಬರುತ್ತೆ.
ಅವನು ಓದು ಬರೆದು ಮಾಡದಿದ್ರೂ ಪರವಾಗಿಲ್ಲ, ಅವನೇನು ನಮ್ಮನ್ನು ಸಂಪಾದಿಸಿ ಸಾಕಬೇಕಾ? ನಮಗೆ ದುಡ್ಡಿಗೇನು ಕೊರತೆ? ಹೇಗೋ ನಮ್ಮ ಮಗ ಕಣ್ಮುಂದೆ ಇದ್ರೆ ಸಾಕು. ಅಯ್ಯೋ, ದುಡ್ಡಿನ ವ್ಯಾಮೋಹವೇ, ಇವರಿಗಿನ್ನೂ ಹಣದ ಅಮಲು ಇಳಿದಿಲ್ವೇ ಎನಿಸಿದ್ರೂ ಗೋಪಾಲ ಮಾತನಾಡಲಿಲ್ಲ. ಮನೆಯಲ್ಲಿ ಇಷ್ಟೆಲ್ಲ ಹಗರಣ ನಡೆದರೂ ಹಾಸಿಗೆ ಹಿಡಿದಿದ್ದ ಲಲಿತಮ್ಮನಿಗೆ ವಿಷಯ ಸ್ಪಷ್ಟವಾಗಿ ಗೊತ್ತಿರಲಿಲ್ಲ. ಗೋಪಾಲ ಮೈಸೂರಿಗೆ ಹೋದ್ಮೇಲೆ ಅವರಿಗೆ ಸನ್ನಿವೇಶದ ಒತ್ತಡ ಅರವಾಗಿದ್ದು. ಯಾಕ್ರೆ ಎಲ್ಲರೂ ಸೇರಿ ಪ್ರಜ್ವಲ್ನ ಮನೆ ಬಿಟ್ಟು ಹೋಗಿರೋ ವಿಷಯ ಮುಚ್ಚಿಟ್ಟಿದ್ರಿ? ಕಾಲಿಲ್ಲದ ಮುದುಕಿ ಅಂತ ನಿಮಗೆಲ್ಲ ನನ್ನ ಮೇಲೆ ಅಷ್ಟೊಂದು ಅಸಡ್ಡೆನಾ ಎಂದು ಸುಮತಿಯ ಮೇಲೆ ರೇಗಿದಾಗ ಸಾತ್ವಿಕ್ ಅವರನ್ನು ನಯವಾಗಿ ಗದರಿದ. ಸುಮ್ನಿರಿ ಅಜ್ಜಿ, ನನ್ನ ಅಮ್ಮನ್ನ ಯಾಕೆ ಬೈತೀಯ? ಅಪ್ಪ ಪ್ರಜ್ವಲ್ನ ಕರ್ಕೊಂಡು ಬರಕ್ಕೆ ಹೋಗಿದ್ದಾರೆ. ಮನೆ ಈಗಲೇ ರಣರಂಗ ಆಗೋಗಿದೆ. ಇನ್ನು ನೀನು ರಗಳೆ ಶುರು ಮಾಡಿಬಿಡ. ಅಮ್ಮ ಎಷ್ಟು ಜನಕ್ಕೆ ಅಂತ ಸಮಾಧಾನ ಹೇಳ್ತಾಳೆ? ಅವಳಿಗೂ ಸಾಕಾಗೋಗಿದೆ. ಮನೆಯಲ್ಲಿ ನಡೆದಿದ್ದ ಪ್ರಕರಣದಿಂದ ಸಾತ್ವಿಕನ ಓದು ಕೊಂಚ ಕುಂಠಿತವಾಯಿತು. ಯಾವ ಬಗೆಯ ಒತ್ತಡಕ್ಕೂ ಮಣಿಯದೆ ಒಮ್ಮ ಮನಸ್ಸಿನಿಂದ ದುಡಿಯುತ್ತಿದ್ದವಳು ಸುಮತಿಯೊಬ್ಳೆ. ಯಾವ ಸಂದರ್ಭದಲ್ಲೂ ಸಮತೋಲನ ಕಳೆದುಕೊಳ್ಳದೆ ಅಚಲವಾಗಿ ನಿಲ್ಲುವ ಸಾಮರ್ಥ್ಯ ಅವಳಿಗಿತ್ತು. ನಿನಗೆ ಅವಕಾಶ ಸಿಕ್ಕಿದ್ರೆ ಇಂದಿರಾ ಗಾಂಧಿಯಂತೆ ಪ್ರಧಾನಮಂತ್ರಿಯಾಗಿ ದೇಶ ಆಳ್ಬಿಡ್ತಿದ್ದೆ ಎಂದು ಗೋಪಾಲ ಆಗಾಗ ಸುಮತಿಯನ್ನು ರೇಗಿಸ್ತಿದ್ದ. ಆದರೆ ಸುಮತಿಗಿಂತ ಹೆಚ್ಚು ಓದಿ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದ ವೈಶಾಲಿಗೆ ಸುಮತಿಗಿದ್ದಷ್ಟು ಜ್ಞಾನ, ಚಾಣಾಕ್ಷತೆ, ವಿಜ್ಞಾನ, ಸಾಸಿವೆಯಷ್ಟು ಇರಲಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.